ಮದುವೆ ನಿಂತೋಗಿ ಮನೆ ರಾಮಾಯಣ ಆಗಿರುತ್ತೆ. ಈಗ ನೀನು ಅಲ್ಲಿ ಹೋಗೋದು ಬೇಡ ಅಂದ್ಬಿಟ್ರು ಕಣೆ. ಅಕ್ಕ, ರಾಮಾಯಣನೂ ಇಲ್ಲ, ಮಹಾಭಾರತನೂ ಇಲ್ಲ. ಈಗ ನನ್ನ ಆರೋಗ್ಯನೂ ಸುಧಾರಿಸಿದೆ. ಜೊತೆಗೆ ಒಂದು ಒಳ್ಳೆ ಸುದ್ದಿನೂ ಇದೆ. ಒಳ್ಳೆ ಸುದ್ದಿನ? ಏನು ಪರಿಯೋದು? ಎಲ್ಲ ಆರ್ತಿ ಆಸೆ ಹಾಗೆ ನಡೀತಿದ್ಯಕ್ಕ. ವಿಕ್ಕಿ ಜೊತೆ ಅವಳ ಮದುವೆ ಬಗ್ಗೆ ಮಾತುಕತೆ ನಡೀತಿದೆ. ನಾನು ಅಮ್ಮ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದ್ವಿ. ಅವರು ಒಪ್ಕೊಂಡ್ರಕ್ಕ. ನಿಜ ಹೇಳ್ತಿದ್ದೀಯೇನೆ? ಸುಹಾಸಿನಿ ಅವ್ರು ಒಪ್ಕೊಂಡ್ರಾ? ಮತ್ತು ನನಗ್ಯಾಕೆ ಆ ಕಡೆಯಿಂದ ಏನು ಸುದ್ದಿನೇ ಬಂದಿಲ್ಲ? ಅಯ್ಯೋ, ವಿಷಯ ಬರೋಕ್ಕೆ ಮಾತುಕತೆ ಆಗಿರೋದು ಇವತ್ತೇ ಅಕ್ಕ. ನಾನು ನಿನಗೆ ಮೊದಲು ತಿಳಿಸ್ತಿರೋದು. ನಿಶ್ಚಿತಾರ್ಥಕ್ಕೆ ಒಂದು ಒಳ್ಳೆ ಮುಹೂರ್ತ ನೋಡಿಕೊಂಡು ನಮ್ಮನೆಗೆ ಬರ್ತೀವಿ ಅಂತ ಹೇಳಿದಾರಕ್ಕ. ಪರಿ, ಇಷ್ಟು ಒಳ್ಳೆ ಸುದ್ದಿ ಕೇಳಿದ ಮೇಲೆ ನಾನು ನಿಮ್ಮ ಮನೆಗೆ ಬರದೇ ಇರೋಕ್ಕಾಗೋದೇ ಇಲ್ಲ. ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾಯ್ತಲ್ಲ, ಅದೇ ಸಂತೋಷ ಕಣೆ. ಪರಿ, ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ. ಸರಿ ಅಕ್ಕ, ಹಾಗಾದರೆ ನಿನಗೋಸ್ಕರ ಕಾಯ್ತಿರ್ತೀನಿ. ಸರಿ ಕಣೆ. ತಿಂಡಿ ಪೋತೆ, ಸರಿಯಾಗಿ ಕಾಲೊತ್ತು. ಇವತ್ತೆಷ್ಟು ಸುತ್ತಾಡಿದೀವಿ ಗೊತ್ತಾ? ಯಾಕೆ ತಲೆ ಕೊಡ್ತೀಯಾ? ಅಮ್ಮ ನೋಡಮ್ಮ. ಯಾಕೆ ಮಗುಗೆ ಯಾವಾಗಲೂ ಹೊಡಿತಾ ಇರ್ತೀಯ? ಮಗುನ ಇವಳ ಇಂಥ ಡೈಲಾಗ್ ಹೊಡೆದು ಸ್ಟ್ರಾಂಗ್ ಆಗಿರೋ ನನ್ನ ಹಾರ್ಟ್ನ ವೀಕ್ ಮಾಡಬೇಡ. ಇಷ್ಟೊತ್ತಿಗೆ ಮದುವೆ ಮಾಡಿದಿದ್ರೆ 4 ಮಕ್ಕಳಾಗಿರ್ತಿತ್ತು. ಸುಮ್ಮನೆ ಮೊದಲು ಅವಳ ಮದುವೆಗಿಂತ ಮುಂಚೆ ಅವ್ರ ಅಕ್ಕನ ಮದುವೆ, ಆಮೇಲೆ ನಿಮ್ಮಿಬ್ಬರ ಮದುವೆ. ಪರಿಮಳ, ಈ ಸಲ ಅರ್ಜೆಂಟ್ ಎಲ್ಲ ಇಲ್ಲ. ಅಕ್ಕನ ಮದುವೆಗೆ ಸಿಕ್ಕಾಪಟ್ಟೆ ದುಡ್ಡು ಕೂಡಿಡ್ಬೇಕು. ಹೇಗೂ ಕೆಲಸಕ್ಕೆ ಹೋಗ್ತಿದ್ಯಲ್ಲ, ದುಡ್ಡು ಆಗುತ್ತೆ ಬಿಡು. ಯಾಕೆ ಹಾಗೆ ನೋಡ್ತಿದ್ಯಾ? ಅಮ್ಮ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಮ್ಮ. ಇಷ್ಟೆಲ್ಲ ಆದ್ಮೇಲೂ ಮುಚ್ಚಿಡಕ್ಕೆ ನನಗಿಷ್ಟ ಇಲ್ಲ. ನೀನು ಯಾರನ್ನಾದ್ರೂ ಲವ್ ಮಾಡ್ತಿದ್ಯೇನೆ? ಅಯ್ಯೋ ಇಲ್ಲಮ್ಮ. ಅಮ್ಮ, ಏನು ಅಂತ ಪ್ರಶ್ನೆ ಕೇಳ್ತೀಯಮ್ಮ? ನಿನ್ ತಲೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಹೋಗಿ ಹೋಗಿ ಈ ಗಂಡು ಬೀರಿಗೆ ಲವ್ವಾ? ಜಗತ್ತಿನ ಇತಿಹಾಸದಲ್ಲಿ ಲವ್ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಇರೋ ಏಕೈಕ ಹುಡುಗಿ ಈ ಗಂಡು ಬೀರಿ. ನೀನು ಸುಮ್ಮನಿರೆ. ಅಮ್ಮು, ಅದೇನು ಅಂತ ಹೇಳು. ನಾನು ನಿನ್ನ ಹತ್ರ ಸುಳ್ಳು ಹೇಳಿದ್ನಮ್ಮ. ನನ್ನ ಅಕ್ಕ ಮತ್ತು ವಿಕ್ಕಿ ಭವನ ಒಂದು ಮಾಡಬೇಕು ಅಂತ ವಾಪಸ್ ಕೆಲ್ಸಕ್ಕೆ ಸೇರಿದ್ದು ಆ ಶುಂಠಿ ಶಂಕರನ್ ಕಂಪ್ನಿಗೆ ಅಮ್ಮ. ನನಗೆ ಮೊದಲೇ ಡೌಟ್ ಇತ್ತು ಕಣೆ. ಅಷ್ಟಕ್ಕೂ ನಾವೇ ಇವತ್ತು ನೋಡಿದ್ವಲ್ಲ, ನಾವು ಅಂದ್ಕೊಂಡಷ್ಟು ಕೆಟ್ಟವನಲ್ಲ ಕಣೆ ಅವನು. ಸಾಲದಕ್ಕೆ ಅದು ನಿಮ್ಮ ಅಣ್ಣನ ಕಂಪ್ನಿ ಕೂಡ ಹೌದು. ನಿನ್ಗೆಲ್ಲಿಷ್ಟ ಆಗುತ್ತೋ ಅಲ್ಲೇ ಕೆಲಸ ಮಾಡು. ನನ್ನ ಮುದ್ದು ಅಮ್ಮ. ನಮ್ಮಮ್ಮ. ಏನೇ, ನಾನು ಒಂದ್ಸಲ ಮುದ್ಕೊಟ್ಟೆ ಅಂತ ನೀನು 2 ಸಲ ಮುದ್ಕೊಡ್ತಿದ್ಯಾ? ಅದು ಕಣೆ. ಏನೇ ಇವಾಗ? ಹೌದಾ? ಹೌದಾ? ಏನ್ರೇ ಮಾಡ್ತಾ ಇದ್ದೀರಾ ಈಗ? ಅಯ್ಯೋ, ಏನೋ ಬೇರೆ ಮಾಡೋಳಿದ್ಯಾ? ನಾನಂತೂ ಹೊರಟೆ. ಇಲ್ಲಿ ಸಾರಿಕಾ ನೋಡಿದರೆ ವಿಕ್ಕಿನೇ ಮದುವೆ ಆಗೋದು ಅಂತಿದ್ದಾಳೆ. ಅಲ್ಲಿ ಪರಿ ನೋಡಿದ್ರೆ ಆರ್ತಿನ ವಿಕ್ಕಿ ಮನೆಯವರು ತಂದ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅಂತಾಳೆ. ದೇವ್ರೆ, ಏನಪ್ಪ ನಿನ್ನ ಆಟ? ಪೇಪರಾ? ನಮ್ಮನೇಲಿ ಪೇಪರೇ ಹಾಕ್ಸೋದಿಲ್ವಲ್ಲ. ಬಿಡಿ ವಿಕ್ಕಿ ಅವರೇ, ನೀವು ಎಲ್ಲಿದ್ದೀರಾ ಅಂತನಾದ್ರೂ ಗೊತ್ತಾಗಲ್ವಾ? ಏನಿದೆ ಇಷ್ಟೊತ್ತಲ್ಲಿ? ಬಿಡಿ. ಯಾವಾಗ ಬಂದರೂ ಇದೊಂದೇ ಡೈಲಾಗ್ ಹೊಡಿತೀರಲ್ರಿ. ಹಗಲು ರಾತ್ರಿ ಮಾರ್ನಿಂಗ್ ಈವ್ನಿಂಗ್ ಈ ಡೈಲಾಗ್ ಮಾತ್ರ ಬಿಡಬೇಡಿ. ಬಂದಿದ್ದೀನಿ, ಇಷ್ಟು ಹತ್ರದಲ್ಲಿ ನಿಂತಿದ್ದೀನಿ ಅಂತ ಫೀಲ್ ಮಾಡಿ ಖುಷಿಯಾಗಿರೋದು ಬಿಟ್ಟು ಮೂಡ್ ಆಫ್ ಮಾಡ್ತೀರಲ್ರಿ. ಸುಮ್ಮನಿರಿ ನೀವು, ನಿಮಗೆ ಅರ್ಥ ಆಗಲ್ಲ. ಮೊದಲು ಬಿಡಿ, ಮನೇಲಿ ಯಾರಾದರೂ ನೋಡಿದ್ರೆ ಕಷ್ಟ.
ಅಕ್ಕಪಕ್ಕದವ್ರು ನೋಡಿದ್ರೆ ಏನು ಮಾಡೋದು? ಒಳ್ಳೆ ಗೋಲ್ಡ್ ಕಣ್ರಿ ನಿಮ್ಮದು. ಅಲ್ಲ, ಮದುವೆ ಆದ್ಮೇಲೂ ಬೆಡ್ರೂಮಲ್ಲೂ ಇದೇ ಫೀಲಲ್ಲಿ ಇರ್ತೀರಾ ಏನು ಕತೆ? ನಿಮ್ಮಂಥವ್ರು ಸೊಸೈಟಿ ಫೋಬಿಯಾ ರೀ. ಸಮಾಜದ CCTV ಅಂದರೆ ಭಯ ನಿಮಗೆ ಅಲ್ವಾ? ಹೀಗೆಲ್ಲ ಮಾಡಿದ್ರೆ ಭಯನೇ. ನನ್ನ ಪರಿಸ್ಥಿತಿ ನಿಮ್ಗೆ ಯಾವಾಗಲೂ ಅರ್ಥ ಆಗಲ್ಲ. ನನ್ನ ಪರಿಸ್ಥಿತಿನೂ ಯಾವನಿಗೂ ಅರ್ಥ ಆಗಲ್ವೇ? ನಾವಿಬ್ಬರು ಮದುವೆ ಆಗೋರು ಅಂತ ಎಲ್ರಿಗೂ ಗೊತ್ತಾಗಿದೆ. ಇನ್ನೇನ್ರಿ ಕಣ್ಣ ಮುಚ್ಚಾಲೆ, ಇನ್ಮೇಲಿಂದ ರಾಜಾರೋಷವಾಗಿ ಎಂಟ್ರಿ ಕೊಡೋದೇ, ದಾಳಿ ಮಾಡ್ತಿರೋದೆ. ಹೌದಾ? ಏನ್ರಿ ನೀವು ನನ್ನ ಕಣ್ಣಿಗೆ ಕಣ್ಣಾಕಿದಿರಲ್ಲ? ಮನೇಲೇ ಮಾಡಿದ ರಂಗೋಲಿ ಪುಡಿ. ನಿಮ್ಮ ಕಣ್ಣಿಗೆ ಏನೂ ಆಗಲ್ಲ, ಚಿಂತೆ ಮಾಡಬೇಡಿ. ನಿಮ್ಮ ಕಂಪ್ನಿಲಿ ಅದೇನೋ ಹೇಳ್ತಾರಲ್ಲ, ಹಾಂ, ಆರ್ಗ್ಯಾನಿಕ್ ರಂಗೋಲಿ ಪುಡಿ. ಕಣ್ಣಿಗೆ ಕಾಣುವ ಸಾಧು ಪ್ರಾಣಿ ಅಲ್ಲ ರೀ ನೀವು, ಬಾಲೇ ಇದ್ದೀರಾ. ಈಗಲೇ ಹಿಂಗಾದ್ರೆ ಮದುವೆ ಆದ್ಮೇಲೆ ಇನ್ನೆಂಗೆ ಆಟಾಡ್ಸ್ತಿರೋ? ಅದನ್ನು ಮದುವೆ ಆದಮೇಲೆ ನೋಡೋಣ. ಹಾಗಿದ್ರೆ ಈಗೇನು ನೋಡೋದು? ಕೆಲಸ ನೋಡಬೇಕು. ಕೆಲ್ಸನಾ? ಏನ್ರಿ ಹೇಳ್ತಿದ್ದೀರಾ? ನಮ್ಮ ಮದುವೆ ಏನೋ ಫಿಕ್ಸ್ ಆಗಿದೆ, ಆದರೆ ಹುಡುಗ ಏನು ಮಾಡ್ಕೊಂಡಿದ್ದಾನೆ ಅಂತ ಯಾರಾದರೂ ಕೇಳಿದ್ರೆ ಹೀಗೆ ಪೋಲಿ ಅಲ್ಕೊಂಡಿದ್ದಾನೆ ಅಂತ ಹೇಳೋಕ್ಕಾಗುತ್ತಾ? ಮೊದಲು ಹೋಗಿ ಕೆಲ್ಸಕ್ಕೆ ಸೇರ್ಕೊಳ್ಳಿ. ಟಿಪಿಕಲ್ ಹೆಂಡತಿಯಾಗೋ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿದೆ ಅಂತ ಡೌಟೇ ಇಲ್ಲ. ಯಾವಾಗಲೂ ಮಾತಿಗಿಂತ ಕೆಲಸ ಜಾಸ್ತಿ ಮಾಡಬೇಕು. ಅಯ್ಯೋ, ನೀವು ಹೇಳೋದೆಚ್ಚ, ನಾನು ಮಾಡೋದೆಚ್ಚ. ನಮ್ಮ ಕಂಪ್ನಿಲೇ ಹೋಗಿ ಕೆಲಸ ಮಾಡ್ತೀನಿ. ಸುಹಾಸಿನಿ, ಯಾಕೋ ಇವತ್ತು ಮನೆ ಖಾಲಿ ಖಾಲಿ ಅನ್ನಿಸ್ತಾ ಇಲ್ವಾ? ವೇದಾಂತ್ ಆ್ಯಸ್ ಯೂಶುವಲ್ ಬಿಸ್ನೆಸ್ ಕಡೆ ಗಮನ ಕೊಡ್ತಿದ್ದಾನೆ, ಅದಕ್ಕೆ ನಿಮ್ಗೆ ಹಾಗೆ ಅನ್ನಿಸ್ತಿದೆ. ನನಗೂ ಹಾಗೆ ಅನ್ನಿಸ್ತು. ಹಾಂ, ನಿಮ್ಗೆ ಇನ್ನೊಂದು ನ್ಯೂಸ್ ಗೊತ್ತಾ? ಬೆಳಗಿನ ಪೇಪರಲ್ಲಿ ಬಂದಿರೋ ವಿಷಯ ಎಲ್ಲ ಗೊತ್ತು, ಅದು ಬಿಟ್ಟು ಏನಾದರೂ ಬ್ರೇಕಿಂಗ್ ನ್ಯೂಸ್ ಇದೆಯಾ? ಒಂಥರ ಬ್ರೇಕಿಂಗ್ ನ್ಯೂಸೇ. ವಿಕ್ಕಿ ಕಾಲ್ ಮಾಡಿದ್ದ. ಮದುವೆ ಫಿಕ್ಸ್ ಆದ ಖುಷಿನಲ್ಲಿ ಇನ್ನು ಮುಂದೆ ವೇದಾಂತ್ ಜೊತೆ ಅವನು ಆಫೀಸ್ಗೆ ಹೋಗ್ತಾನಂತೆ. ಇದು ಪಕ್ಕಾ ಬ್ರೇಕಿಂಗ್ ನ್ಯೂಸೇ, ಡೌಟೇ ಇಲ್ಲ. ವಿಕ್ಕಿ ಅಂತವ್ರನ್ನ ನೋಡಿನೇ ನಮ್ಮ ಇಂಡಿಯಾಗೆ ಡೆವಲಪಿಂಗ್ ಕಂಟ್ರಿ ಅಂತ ಹೇಳಿರೋರು. ವೆರಿ ಫನಿ ಬಟ್ ಪೂರ್ ಜೋಕ್. ಹೆಂಡ್ತಿಗೆ ಅರ್ಥ ಆಗೋ ಜೋಕು ಇನ್ನು ಯಾವುದು ಬಂದೇ ಇಲ್ಲ ಅಂತ ಎಲ್ಲೋ ಓದಿದ ನೆನಪು. ಇವತ್ತು ಪ್ರೂವ್ ಆಯ್ತು ಬಿಡು. ಹೌದು, ಆ ನಿನ್ನ ಹಾಳ ತಮ್ಮ ಇಲ್ಲಿ? ನಿನ್ನೆ ಸ್ವಲ್ಪ ಕೊಡ್ತಿದ್ದ, ಅದಕ್ಕೆ ಇನ್ನೂ ಎದ್ದಿಲ್ಲ. ನೋಡಿ, ನೀವು ನನ್ನ ತಮ್ಮನ್ನ ಹಾಳಾದವನು ಅಂತೆಲ್ಲ ಕರಿಬೇಡಿ ಪ್ಲೀಸ್. ಇರೋದನ್ನ ಇರೋ ಥರ ಹೇಳಿದ್ರೆ ಸಮಸ್ಯೆ ಅಂತ ಗಾದೆನೇ ಇದೆಯಲ್ಲ. ಅತ್ತೆ, ನೀವು ಮಾಡ್ತಿರೋದು ಸರಿನಾ?